ಫ್ರೆಂಡ್ ರಾಯಲ್ ಚಾಲೆಂಜರ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ವಿರುದ್ಧ ನಡೀತಿರುವಂತ ಈ ಒಂದು ಪಂದ್ಯ, ಈ ಒಂದು ಮ್ಯಾಚ್ RCB ಮ್ಯಾಚ್ಗೆ ಮೂರನೇ ಮ್ಯಾಚ್ ಹ್ಯಾಟ್ರಿಕ್ ಮ್ಯಾಚ್ ಗೆಲ್ಲುವಂತ ಸಾಧ್ಯತೆ ಬಹಳ ಇದೆ ಫ್ರೆಂಡ್. ಯಾಕಪ್ಪ ಅಂದ್ರೆ RCB ಟೀಮ್ ಎಲ್ಲಾ ಫಾರ್ಮೆಟ್ ಅಲ್ಲೂ ಕೂಡ ಪವರ್ಫುಲ್ ಆಗಿರುತ್ತೆ ಫ್ರೆಂಡ್. ಆಲ್ರೌಂಡರ್ ಆಯ್ತು, ಬಾಲಿಂಗ್ ಆಯ್ತು, ಬ್ಯಾಟಿಂಗ್ ಆಯ್ತು, ಎಲ್ಲಾ ಕಡೆ ಸ್ಟ್ರಾಂಗ್ ಆಗಿದೆ. ನಾಳೆ ನಡೀತಿರುವಂತ ಈ ಒಂದು ಮ್ಯಾಚ್ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ. ಈ ಒಂದು ಸೀಸನ್ ಫಸ್ಟ್ ಟೈಮ್ ಚಿನ್ನಸ್ವಾಮಿಯಲ್ಲಿ ನಡೀತಾ ಇದೆ ನಾಳಿನ ಮ್ಯಾಚ್ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆ RCB ಹಾಗೆ ಗುಜರಾತ್ ತಂಡ ರೆಡಿ ಆಗಿದೆ. ಆಲ್ರೆಡಿ ಗುಜರಾತ್ ತಂಡನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದೆ. RCB ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದೆ ಫ್ರೆಂಡ್. ಟೋಟಲ್ ನಾಳಿನ ಮ್ಯಾಚ್ ತುಂಬಾ ಕುತೂಹಲ ಇದೆ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ರನ್ ಸುರಿಮಳೆ ಆಗುವುದಂತೂ ಫಿಕ್ಸ್. ಯಾಕಂದ್ರೆ ಗ್ರೌಂಡ್ ಹತ್ರ ಇದೆ. ಇಲ್ಲಿ ಬಾಲ್ ಗೆ ಸ್ವಲ್ಪ ಟಚ್ ಮಾಡಿ ಸಾಕು 6-4 ಸುರಿಮಳೆ ಆಗುತ್ತೆ ಫ್ರೆಂಡ್ ನಾಳಿನ ಮ್ಯಾಚ್. ಯಾಕಂದ್ರೆ ಇದು ಬೌಂಡ್ರಿ ತುಂಬಾನೇ ಹತ್ರ ಇದೆ. ಹಾಗೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ರಜತ್ ಪಡಿತಾರ್ ಹಾಗೆ ವಿರಾಟ್ ಕೊಹ್ಲಿ ಹಾಗೆ ಯಶ್ ದಯಾಲ್ ಬಿಟ್ಟರೆ ಇಲ್ಲಿ ಅನುಭವ ಆಟಗಾರರು ಯಾರೂ ಇಲ್ಲ. ಒಬ್ರು ಇದ್ದಾರೆ, ಸಾರಿ ಮೇನ್ ಆಗಿರುವುದು ಪಡಿಕ್ಕಲ್. ಇಲ್ಲಿ ಪಡಿಕ್ಕಲ್ಲು, ವಿರಾಟ್ ಕೊಹ್ಲಿ, ಯಶ್ ದಯಾಲು, ರಜತ್ ಪಡಿತಾರ್ ಇವ್ರನ್ನ ಹೊರತುಪಡಿಸಿದ್ರೆ ಇನ್ನು ಈ ಒಂದು ಗ್ರೌಂಡಿಗೆ ಹೋಮ್ ಗ್ರೌಂಡ್ ಅನ್ಸ್ಕೊಳೋದು ಫಸ್ಟ್ ಟೈಮ್ ಎಲ್ಲ ಆಟಗಾರರು ಫ್ರೆಂಡ್. ಯಾಕಂದ್ರೆ ಇಲ್ಲಿ RCB ಗೆ ಆಡಿರುವಂತ ಪ್ಲೇಯರ್ ಯಾರು ಇಲ್ಲ, ಇವ್ರು 4 ಜನ ಬಿಟ್ರೆ. ಇನ್ನು ಒಬ್ರು ಇರ್ಬೋದು ಅಷ್ಟೇ, ಇನ್ನು ಹೊಸಬ್ರು ಅಷ್ಟೇ. ಭುವನೇಶ್ವರ್ ಕುಮಾರ್ ಇದಾರೆ, ಹೇಜಲ್ವುಡ್ ಇದಾರೆ. ಆದ್ರೂ ಬಹಳ ಸೀಸನ್ ಆಡಿಲ್ಲ RCB ಗೆ ಇವರು. 1 ವರ್ಷ 2 ವರ್ಷ ಅಷ್ಟೇ ಆಡಿದ್ದಾರೆ. ಆದ್ರೆ ನಾಳಿನ ಮ್ಯಾಚ್ ಇದೆಯಲ್ಲ, ಈ ಒಂದು ಮ್ಯಾಚ್ ವಿರಾಟ್ ಕೊಹ್ಲಿ ಬ್ಯಾಟ್ ಇಂದ ಖಂಡಿತ ರನ್ ಬಂದೇ ಬರುತ್ತೆ ಫ್ರೆಂಡ್. ಹೋದನೇ ಫಸ್ಟ್ ಮ್ಯಾಚ್ಗೆ 59 ಪಾಯಿಂಟ್, ಎರಡನೇ ಮ್ಯಾಚ್ಗೆ 31 ಪಾಯಿಂಟ್. ಈ ಒಂದು ಮ್ಯಾಚ್ ನಲ್ಲಿ ಅದಕ್ಕಿಂತ ಜಾಸ್ತಿ ಬರುವಂತ ನಿರೀಕ್ಷೆನೂ ಕೂಡ ಇದೆ. ಹಾಗೆ ಸಾಲ್ಟ್ಗೆ ಇನ್ನೂ ಕೂಡ ಸ್ಫೋಟಕ ಇನ್ನಿಂಗ್ಸ್ ಕಟ್ಟೋಕೆ ಈ ಒಂದು ಗ್ರೌಂಡ್ ಹೇಳಿ ಮಾಡಿಸಿದ ಆ ರೀತಿ ಸ್ಟೇಡಿಯಂ ಇದೆ ಫ್ರೆಂಡ್. ಯಾಕಂದ್ರೆ ಸಾಲ್ಟ್ ಅವರು ಬರೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಿದ್ದಾರೆ. ಅವರು ಗಪ್ಚುಪ್ ಆಟಗಾರಲ್ಲ, ಏಕ್ದಮ್ ಇರ್ಬೇಕು ಬೇಡ ಆ ಕ್ರೀಸ್ ನಲ್ಲಿ. ಒಟ್ಟೆ ನಾನು ಎಷ್ಟು ಹೊತ್ತು ಇರ್ತಾನೋ ಅಷ್ಟೊತ್ತು ರನ್ ಬರ್ಬೇಕು ಅನ್ನೋ ರೀತಿ ಆಡ್ತಾರೆ ಫ್ರೆಂಡ್. ಇಲ್ಲಿ ನಾನು ನಿಂತ್ಕೋಬೇಕು, ಆರಾಮಾಗಿ ರನ್ ಮಾಡ್ಬೇಕು ಅನ್ನೋದು ಒಟ್ಟೆ ಅವ್ರಿಗೆ ಈ ಒಂದು IPL ನಲ್ಲಿ ಈ ಸೀಸನ್ ನಲ್ಲಿ ಅವ್ರಿಗೆ ಯಾರು ಕೂಡ ಕಂಡೀಷನ್ ಇಲ್ಲ. ಟೋಟಲ್ ಆಗಿ ಹೊಡಿಬಡಿ ಆಟ ಅಷ್ಟೇ ಹೊರತು. ಅದೇ ರೀತಿ ಇಲ್ಲಿ ಗುಜರಾತ್ ತಂಡ ಕೂಡ ಸಿದ್ಧತೆ ಮಾಡ್ಕೊಂಡಿದೆ. ಇಲ್ಲಿ ಶುಭ್ಮನ್ ಗಿಲ್ ಆಯ್ತು, ಹಾಗೆ ಇತರೆ ಆಟಗಾರರು ರಶೀದ್ ಖಾನ್ ಆಯ್ತು, ಆಮೇಲೆ ಮುಂತಾದ ಪ್ಲೇಯರ್ ಈ ಒಂದು ಗ್ರೌಂಡ್ ನಲ್ಲಿ ಜಾಸ್ತಿ ಆಡಿರುವಂತ ಅನುಭವ ಇಲ್ಲ. ಆದ್ರೂ ಕೂಡ ನಾಳಿನ ಮ್ಯಾಚ್ ಗೆ ಗೆಲ್ಲಲೇಬೇಕಂತ ಮ್ಯಾಚ್. ಇಲ್ಲಿ RCB ಕೂಡ 2 ಮ್ಯಾಚ್ ಗೆದ್ದು ಆಲ್ರೆಡಿ ಇನ್ನೂ ಕೂಡ ಉತ್ಸಾಹದಲ್ಲಿದೆ. ನಾಳಿನ ಮ್ಯಾಚ್ ಕುತೂಹಲ ಇದೆ. ಇಲ್ಲಿ ನಾಳಿನ ಮ್ಯಾಚ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ನಾಟಕ ಫ್ಯಾನ್ಸ್, RCB ಫ್ಯಾನ್ಸ್ ನಾಳಿನ ಗ್ರೌಂಡ್ ನಲ್ಲಿ ಫುಲ್ ಸ್ಟೇಡಿಯಂ ಆಗಿರುತ್ತೆ. ನಾಳಿನ ಮ್ಯಾಚ್ ಬೆಂಗಳೂರೇ ತುಂಬಿಕೊಂಡಿರ್ತಾರೆ ಈ ಒಂದು ಗ್ರೌಂಡ್ ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ನಾಳೆ ನಡೀತಂತ ಮ್ಯಾಚ್ ರೋಮಾಂಚನಾಗಿದೆ. ಈ ಒಂದು ಮ್ಯಾಚ್ಗೆ 5 ದಿವಸ ಕಾಯ್ದಿದ್ದೀನಿ. 5 ದಿವಸ ಆದ್ಮೇಲೆ ಈ ಮ್ಯಾಚ್ ನೋಡ್ತಾ ಇದ್ದೀನಿ. ನಾಳೆ ಮ್ಯಾಚ್ ಇಂಟ್ರೆಸ್ಟ್ ಆಗಿರುತ್ತೆ, ನೀವು ನೋಡಿ ಎಂಜಾಯ್ ಮಾಡಿ ಅಂತ. ಹಾಗೆ ಈ ಒಂದು ಮ್ಯಾಚ್ ಯಾರು ಗೆಲ್ಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ವಿಡಿಯೋಲಿ ಏನ್ ಮಾಡ್ತಾ ಇದ್ದೀನಿ. ಮತ್ತೆ ಟೇಕ್ ಕೇರ್, ಬಾಯ್.